SSLC ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ 5ನೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಏಪ್ರಿಲ್ 2018ರಲ್ಲಿ ಕೇಳಲಾದ ಪ್ರಶ್ನೆಗಳು. ಕಲಾಂ ಔರ್ ಜಲಾಲುದ್ದೀನ್ ಕಿಸ್ ವಿಷಯ ಪರ್ ಬಾತೇಂ ಕರ್ತೆ ಥೆ? 1 ಅಂಕದ ಪ್ರಶ್ನೆ. ಕಲಾಂ ಮತ್ತು ಜಲಾಲುದ್ದೀನ್ ಇವರಿಬ್ಬರು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದರು? उत्तर, कलाम और जलालुद्दीन प्रायः आध्यात्मिक विषयों पर बातें करते थे. ಕಲಾಂ ಮತ್ತು ಜಲಾಲುದ್ದೀನ್ ಇವರಿಬ್ಬರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದರು. ವೇ ಪ್ರಾಯಃ ಅಂತಲೂ ಬರಿಬೋದು. ಅವರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಷಯೋं पर बातें करते थे. ಸಂಕ್ಷಿಪ್ತವಾಗಿ ಈ ರೀತಿಯೂ ಉತ್ತರ ಬರಿಬೋದು. नेक्स्ट क्वेश्चन. कलाम जी का बचपन बड़ी निश्चिंतता और सादगी में कैसे बीता? ಕಲಾಂ ಅವರ ಬಾಲ್ಯ ತುಂಬ ನಿಶ್ಚಿಂತತೆಯಿಂದ ಮತ್ತು ಸರಳವಾಗಿ ಕಳಿತು. ಹೇಗೆ? 2 अंक का प्रश्न. उत्तर, क्योंकि अब्दुल कलाम जी के पिता आडंबरहीन व्यक्ति थे और सभी ऐशो आराम वाली चीज़ों से दूर रहते थे. ಏಕೆಂದರೆ ಅಬ್ದುಲ್ ಕಲಾಂ ಅವರ ತಂದೆ ತುಂಬ ಆಡಂಬರಹೀನ ವ್ಯಕ್ತಿಯಾಗಿದ್ದು ಎಲ್ಲ ರೀತಿಯ ವೈಭವದ ವಸ್ತುಗಳಿಂದ ದೂರ ಇರ್ತಾ ಇದ್ದರು. पर घर में सभी आवश्यक चीज़ें समुचित मात्रा में सुलभता से उपलब्ध थीं. ಆದರೆ ಮನೆಯಲ್ಲಿ ಎಲ್ಲ ಅವಶ್ಯಕ ವಸ್ತುಗಳು ಸರಿಯಾದ ಪ್ರಮಾಣದಲ್ಲಿ ಸುಲಭವಾಗಿ ಸಿಗ್ತಾ ಇದ್ವು. ಜೂನ್ 2018ರಲ್ಲಿ ಕೇಳಲಾದ ಪ್ರಶ್ನೆಗಳು. ಜೋಡ್ಕರ್ ಲಿಖಿ ಇದರಲ್ಲಿ ಕೇಳಿದರೆ ಕಲಾಂ ಕಾ ಬಚ್ಪನ್, ಅಲ್ಲಿ 2 ಉತ್ತರಗಳಿವೆ. ಅದರಲ್ಲಿ ಸರಿಯಾದ ಉತ್ತರ ಸಾದ್ಗಿ ಮೇ ಬೀತಾ, ಸರಳವಾಗಿ ಕಳೆಯಿತು. ಇದು 1 अंक का प्रश्न. नेक्स्ट. जैनुलाब्दीन नमाज की प्रासंगिकता के बारे में क्या कहते थे? ಕಲಾಂ ಅವರ ತಂದೆ ಜೈನುಲಾಬ್ದೀನ್ ನಮಾಜಿನ ಪ್ರಸ್ತುತತೆಯ ಬಗ್ಗೆ ಅವರೇನು ಹೇಳ್ತಾ ಇದ್ರು? ಉತ್ತರ, ಜೈನುಲಾಬ್ದೀನ್ कहते थे, ಜೈನುಲಾಬ್ದೀನ್ ಹೇಳ್ತಾ ಇದ್ರು, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो. ನೀನು ನಮಾಜ್ ಮಾಡುವಾಗ ಶಾರೀರಿಕವಾಗಿ ಇತರ ಬ್ರಹ್ಮಾಂಡದ ಒಂದು ಭಾಗವಾಗಿರ್ತೀಯ. जिसमें दौलत, आयु, जाति या धर्म, पंथ का कोई भेदभाव नहीं होता. ಅದರಲ್ಲಿ ಸಂಪತ್ತು, ವಯಸ್ಸು, ಜಾತಿ, ಧರ್ಮ, ಪಂಥ ಯಾವುದೇ ರೀತಿಯ ಭೇದ ಭಾವ ಇರುವುದಿಲ್ಲ ಅಂತ ಅವರು ಹೇಳ್ತಾ ಇದ್ರು. ಇದು 2 अंक का ಪ್ರಶ್ನೆ. ನೆಕ್ಸ್ಟ್. ಏಪ್ರಿಲ್ 2019ರಲ್ಲಿ ಕೇಳಲಾದ ಪ್ರಶ್ನೆಗಳು. ಕಲಾಂ ಕಾ ಜೀವನ್ ಜೋಡ್ಕರ್ ಲಿಖಿಯೇ ಇದರಲ್ಲಿ ಕೇಳಿದ್ದಾರೆ. ಇದು ಕಲಾಂ ಕಾ ಜೀವನ್ ಸಾದ್ಗಿ ಕಾ ಮಿಸಾಲ್. ಇದು ರಿಪೀಟೆಡ್ ಕ್ವಶನ್. ಜೂನ್ 2018ರಲ್ಲಿ ಸಾದ್ಗಿ ಮೇ ಬೀತಾ ಅಂತ ಕೇಳಿದರು. ಇದು ಬೇರೆ ರೀತಿಯಲ್ಲಿ ಸಾದ್ಗಿ ಕಾ ಮಿಸಾಲ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್. ಕಲಾಂ ಕೋ ಜಲಾಲುದ್ದೀನ್ ನೆ ನಯಿ ದುನಿಯಾ ಕಾ ಬೋಧ್ ಕೈಸೆ ಕರಾಯಾ? ಕಲಾಂ ಅವರಿಗೆ ಜಲಾಲುದ್ದೀನ್ ಅವರು ಒಂದು ಹೊಸ ಜಗತ್ತಿನ ಪರಿಚಯವನ್ನು ಮಾಡಿಸಿದರು. ಹೇಗೆ ಅಂತ ಕೇಳಿದ್ದಾರೆ. 2 अंक का प्रश्न. ಇದು 2 अंक का प्रश्न. उत्तर, जलालुद्दीन कलाम को हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಜಲಾಲುದ್ದೀನ್ ಅವರು ಕಲಾಂ ಅವರಿಗೆ ಯಾವಾಗಲೂ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯ ಅಂದರೆ ಆಗಿನ ಕಾಲದ ಸಾಹಿತ್ಯ ಮತ್ತು ಚಿಕಿತ್ಸಾ ಕ್ಷೇತ್ರದ ಬಗ್ಗೆ, ವಿಜ್ಞಾನ ಕ್ಷೇತ್ರದ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ರು. वही थे जिन्होंने कलाम को सीमित दायरे से बाहर निकालकर नई दुनिया का बोध कराया. वही थे जिन्होंने कलाम जी को सीमित दायरे से बाहर निकालकर नई दुनिया का बोध कराया. ಅವರೇ ಕಲಾಂ ಅವರನ್ನು ಒಂದು ಸೀಮಿತ ಕ್ಷೇತ್ರದಿಂದ ಹೊರಗೆ ಕರ್ಕೊಂಬಂದು ಒಂದು ವಿಶಾಲ ಜಗತ್ತು, ಒಂದು ಹೊಸ ಜಗತ್ತಿನ ಬೋಧನೆಯನ್ನು ನೀಡಿದರು, ಪರಿಚಯವನ್ನು ಮಾಡಿಸಿದರು. ಜೂನ್ 2019ರಲ್ಲಿ ಕೇಳಲಾದ ಪ್ರಶ್ನೆಗಳು. 1 अंक का प्रश्न. ಅಬ್ದುಲ್ ಕಲಾಂ ಜಿ ಕೆ ಪಿತಾ ಕೈಸೆ ವ್ಯಕ್ತಿ ಥೆ? ಅಬ್ದುಲ್ ಕಲಾಂ ಅವರ ತಂದೆ ಎಂತಹ ವ್ಯಕ್ತಿಯಾಗಿದ್ದರು? ಇದಕ್ಕೆ 2-3 ರೀತಿ ಉತ್ತರ ಕೊಡ್ಬೋದು. ಅಬ್ದುಲ್ ಕಲಾಂ ಜಿ ಕೆ ಪಿತಾ ಅತ್ಯಂತ ಸರಳ ವ್ಯಕ್ತಿ ಥೆ, ಅಥವಾ ಅಬ್ದುಲ್ ಕಲಾಂ ಜಿ ಕೆ ಪಿತಾ ಆಡಂಬರಹೀನ ವ್ಯಕ್ತಿ ಥೆ, ಅಬ್ದುಲ್ ಕಲಾಂ ಕೆ ಪಿತಾ सादगी के एक मिसाल थे. ಈ ರೀತಿ. नेक्स्ट क्वेश्चन. जैनुलाब्दीन नमाज के बारे में क्या कहते थे? 2 अंक का प्रश्न. ಜೈನುಲಾಬ್ದೀನ್ ಅವರು
ನಮಾಜ್ ಬಗ್ಗೆ ಏನು ಹೇಳ್ತಾ ಇದ್ರು ಅಬ್ದುಲ್ ಕಲಾಂ ಅವರ ತಂದೆ. ಇದು ತುಂಬ ಸರಿ ರಿಪೀಟ್ ಆಗಿರೋ ಪ್ರಶ್ನೆ. उत्तर जैनुलाब्दीन कहते थे जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, जाति या धर्म पंथ का कोई भेदभाव नहीं होता. ಏಪ್ರಿಲ್ 2020 ಪ್ರಶ್ನೆಗಳು. ರಮಾನಂದ ಶಾಸ್ತ್ರಿ, ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ. ಅಬ್ದುಲ್ ಕಲಾಂ, ಇದು ಅನುರೂಪತಾ ಪ್ರಶ್ನೆ, 1 ಅಂಕದ್ದು. ರಮಾನಂದ ಶಾಸ್ತ್ರಿ ಯಾರು? ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರ ಮಗ. ಅದೇ ರೀತಿ ಅಬ್ದುಲ್ ಕಲಾಂ ಅವ್ರು ಯಾರು? ಇಸ್ಕಾ ಉತ್ತರ ಹೋಗ ಜೈನುಲಾಬ್ದೀನ್, ಜೈನುಲಾಬ್ದೀನ್ ಅವರ ಮಗ. नेक्स्ट क्वेश्चन. आशी अम्मा अब्दुल कलाम जी को खाने में क्या क्या देती थी? ಆಶಿ ಅಮ್ಮ ಅಬ್ದುಲ್ ಕಲಾಂ ಕಿ ಮಾತಾ ಕಲಾಂ ಅವರಿಗೆ ಊಟದಲ್ಲಿ ಏನೇನು ಕೊಡ್ತಾ ಇದ್ರು, ಊಟದಲ್ಲಿ ಏನೇನು ಬಡಿಸ್ತಾ ಇದ್ರು? 2 अंक का प्रश्न. उत्तर आशी अम्मा जी अब्दुल कलाम के सामने केले का पत्ता बिछाती. ಆಶಿ ಅಮ್ಮ ಅವರು ಅಬ್ದುಲ್ ಕಲಾಂ ಅವರ ಮುಂದೆ ಅಂದರೆ ಊಟಕ್ಕೆ ಕುಳಿತಾಗ ಬಾಳೆ ಎಲೆಯನ್ನು ಹಾಸ್ತಾ ಇದ್ರು. और फिर उस पर चावल एवं सुगंधित स्वादिष्ट सांबार डालती. ಅದರ ಮೇಲೆ ಅನ್ನ ಮತ್ತು ಅತ್ಯಂತ ಸುಗಂಧಭರಿತ ಸ್ವಾದಿಷ್ಟಮಯವಾಗಿರ್ತಕ್ಕಂಥ ಸಾಂಬಾರನ್ನು ಹಾಕ್ತಾ ಇದ್ರು. साथ में घर का बना अचार और नारियल की ताज़ी चटनी भी होती थी. ಇದರ ಜೊತೆಗೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಮತ್ತು ತೆಂಗಿನಕಾಯಿ ಚಟ್ನಿನೂ ಸಹ ಇರ್ತಾ ಇತ್ತು. ನೆಕ್ಸ್ಟ್, ಸೆಪ್ಟೆಂಬರ್ 2020ರಲ್ಲಿ ಕೇಳಲಾದ ಪ್ರಶ್ನೆಗಳು. ನೌಕಾಯೆ ಬನಾನೆ ವಾಲೆ ಜಲಾಲುದ್ದೀನ್, ಅನುರೂಪತಾದಲ್ಲಿ ಕೇಳಿರೋ ಪ್ರಶ್ನೆ ಇದು, 1 ಅಂಕದ್ದು. ನೌಕಾಯೆ ಬನಾನೆ ವಾಲೆ ಜಲಾಲುದ್ದೀನ್, ಅಲ್ಲಿ ದೋಣಿಗಳನ್ನ ಅಂದರೆ ನಾವೆಗಳನ್ನ ಮಾಡ್ತಾ ಇದ್ದವರು ಯಾರು? ಜಲಾಲುದ್ದೀನ್ ಅವರು, ಅಬ್ದುಲ್ ಕಲಾಂ ಕೆ ಪಿತಾ. ಅಖಬಾರೋಂ ಕಾ ವಿತರಣ ಕರ್ನೆ ವಾಲೆ, ಅದೇ ರೀತಿ ಈ ಪಾಠದಲ್ಲಿ ಒಬ್ಬರು ಪತ್ರಿಕೆಗಳ ವಿತರಣೆಯನ್ನು ಮಾಡ್ತಾ ಇದ್ರು, ಅವ್ರು ಯಾರು? ಉತ್ತರ ಹೇ ಶಂಸುದ್ದೀನ್, ಅವರು ಚಚೇರೆ ಭಾಯಿ ಅಂತ ಪಾಠದಲ್ಲಿ ಹೇಳಿದ್ದಾರೆ. नेक्स्ट क्वेश्चन. जलालुद्दीन कलाम को किन किन विषयों के बारे में बताते थे? ಒಂದೇ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವರ್ಷ ಕೇಳಿದ್ದಾರೆ. ಜಲಾಲುದ್ದೀನ್ ಅವರು ಕಲಾಂ ಅವರಿಗೆ ಯಾವ ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು? 2 अंक का प्रश्न है ये, ಇದು 2 अंकದ ಪ್ರಶ್ನೆ. उत्तर जलालुद्दीन कलाम को हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಜಲಾಲುದ್ದೀನ್ ಅವರು ಕಲಾಂ ಅವರಿಗೆ ಯಾವಾಗಲೂ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯ ಮತ್ತು ಚಿಕಿತ್ಸಾ ವಿಜ್ಞಾನದ ಸಾಧನೆಗಳ ಬಗ್ಗೆ ಹೇಳ್ತಾ ಇರ್ತಿದ್ರು. 2021ರಲ್ಲಿ ಕೇಳಲಾದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅಬ್ದುಲ್ ಕಲಾಂ ಜಿ ಕೆ ಚಚೇರೆ ಭಾಯಿ ಥೆ, ಅಬ್ದುಲ್ ಕಲಾಂ ಅವರ ಚಿಕ್ಕಪ್ಪನ ಮಗ, ಆ ರೀತಿ ಅವರಿಗೆ ಸೋದರ ಸಂಬಂಧಿ ಆಗಬೇಕು, ಅವ್ರು ಯಾರು? ಜಲಾಲುದ್ದೀನ್, ಅರವಿಂದನ್, ಶಂಸುದ್ದೀನ್, ಶಿವಪ್ರಕಾಶ್. ಉತ್ತರ ಹೇ ಶಂಸುದ್ದೀನ್, ಚಚೇರೆ ಭಾಯಿ ಅಂತ ಆ ಪಾಠದಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ ಥೆ? ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಯಾವ ಮನೆಯಲ್ಲಿ ಇದ್ದರು? ಉತ್ತರ झोपड़ी में, लोगों के घर में, कच्चे घर में, पुश्तैनी घर में. उत्तर है पुश्तैनी घर में, पूर्विकर ಮನೆಯಲ್ಲಿ, पूर्वजों के घर में. ಏಪ್ರಿಲ್ 2022ರಲ್ಲಿ ಕೇಳಲಾದ ಪ್ರಶ್ನೆ. ನಮಾಜ್ ಕೆ ಬಾರೆ ಮೇ ಜೈನುಲಾಬ್ದೀನ್ ಕೆ ವಿಚಾರ ಸ್ಪಷ್ಟ ಕೀಜಿಯೇ. ನಮಾಜ್ ಬಗ್ಗೆ ಜೈನುಲಾಬ್ದೀನ್ ಅವರ ವಿಚಾರಗಳನ್ನು ಸ್ಪಷ್ಟಪಡಿಸಿ. उत्तर जैनुलाब्दीन कहते थे जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, जाति या धर्म पंथ का कोई भेदभाव नहीं होता. जुलाई 2022 ಪ್ರಶ್ನೆಗಳು. ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತುವೆ ಕ್ಯಾ ಥಿ? ಕಲಾಂ ಅವರ ಬಾಲ್ಯದಲ್ಲಿ ದುರ್ಲಭ ವಸ್ತುಗಳು ಯಾವಾಗಿದ್ವು? ಉತ್ತರ ಪುಸ್ತಕೇं ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತುವೆ ಥಿ. ಕಲಾಂ ಜಿ ಅವರ ಬಾಲ್ಯದಲ್ಲಿ ದುರ್ಲಭ ವಸ್ತುಗಳೆಂದರೆ ಪುಸ್ತಕಗಳು. ಅಥವಾ ಕಲಾಂ ಕೆ ಬಚ್ಪನ್ ಮೇ ದುರ್ಲಭ ವಸ್ತುವೆ ಥಿ ಪುಸ್ತಕೇं, ಈ ರೀತಿ ಎರಡರಲ್ಲಿ ಯಾವ ರೀತಿಯಾದ ಉತ್ತರ ಬರೀಬಹುದು. ಅಗಲ ಪ್ರಶ್ನೆ, ಮುಂದಿನ ಪ್ರಶ್ನೆ.
ನಮಾಜ್ ಕಿ ಪ್ರಾಸಂಗಿಕತಾ ಕೆ ಬಾರೆ ಮೇ ಜೈನುಲ್ ಆಬ್ದೀನ್ ಕೆ ವಿಚಾರ ಬತಾಯಿಯೇ. ಮತ್ತೆ ರಿಪೀಟ್ ಆಗಿರೋ ಪ್ರಶ್ನೆ ಇದು. ನಮಾಜಿನ ಪ್ರಾಸಂಗಿಕತೆ ಬಗ್ಗೆ ಜೈನುಲ್ ಆಬ್ದೀನ್ ಅವರ ವಿಚಾರಗಳನ್ನು ತಿಳಿಸಿರಿ. उत्तर, जैनुल आब्दीन कहते थे जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, जाति या धर्म पंथ का कोई भेदभाव नहीं होता. ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದೇ ವರ್ಷ. ಅಹಮದ್ ಜಲಾಲುದ್ದೀನ್ का ಪರಿಚಯ दीजिए. 3 ಅಂಕದ ಪ್ರಶ್ನೆ. ಅಹಮದ್ ಜಲಾಲುದ್ದೀನ್ ಅವರ ಪರಿಚಯವನ್ನು ಕೊಡಿ. उत्तर, अहमद जलालुद्दीन एक स्थानीय ठेकेदार थे. वे कलाम के पिताजी के साथ मिलकर नौकाएं बनाते थे. ಅಹಮದ್ ಜಲಾಲುದ್ದೀನ್ ಅವರು ಒಬ್ಬ ಸ್ಥಳೀಯ ಗುತ್ತಿಗೆದಾರರಾಗಿದ್ದರು. ಕಾಂಟ್ರಾಕ್ಟರ್, ठेकेदार. ಅವರು ಕಲಾಂ ಅವರ ತಂದೆ ಜೊತೆಗೆ ಸೇರಿಕೊಂಡು ದೋಣಿಗಳನ್ನು ಮಾಡ್ತಾಯಿದ್ರು. ಕಲಾಂ ಜಿ ಕಿ ಬಡಿ ಬಹನ್ ಜೊಹ್ರಾ ಕೆ ಸಾಥ್ ಉನ್ಕಾ ವಿವಾಹ ಹುವಾ. ಕಲಾಂ ಅವರ ಅಕ್ಕ ಜೊಹ್ರಾ ಜೊತೆಗೆ ಅವರ ವಿವಾಹವಾಯಿತು. वे एक शिक्षित व्यक्ति थे और उन्हें बाहरी दुनिया का अच्छा ज्ञान था. ಅವರೊಬ್ಬ ಶಿಕ್ಷಿತ ವ್ಯಕ್ತಿಯಾಗಿದ್ದರು. ಅವರಿಗೆ ಹೊರ ಜಗತ್ತಿನ ಬಗ್ಗೆ ತುಂಬ ಒಳ್ಳೆಯ ಜ್ಞಾನ ಇತ್ತು. ಕಲಾಂ ಕೋ ಉನ್ಹೋನೆ ಬಹುತ್ ಪ್ರಭಾವಿತ್ ಕಿಯಾ. ಕಲಾಂ ಅವರಿಗೆ ಅವರು ತುಂಬ ಪ್ರಭಾವಿತಗೊಳಿಸಿದರು. ಏಪ್ರಿಲ್ 2023ರಲ್ಲಿ ಕೇಳಲಾದ ಪ್ರಶ್ನೆ. ಜಲಾಲುದ್ದೀನ್ ಕೆ ವ್ಯಕ್ತಿತ್ವ ಕಾ ಪರಿಚಯ ದೀಜಿಯೇ. ಇದನ್ನು ಸ್ವಲ್ಪ ವಿಶೇಷವಾಗಿ ಜಲಾಲುದ್ದೀನ್ ಅವರ ವ್ಯಕ್ತಿತ್ವದ ಪರಿಚಯವನ್ನು ಕೊಡಿ ಅಂತ ಕೇಳಿದ್ದಾರೆ. ಅದೇ ರಾಗ, ಅದೇ ಹಾಡು, ಅದೇ ಪ್ರಶ್ನೆನ ಬೇರೆ ಬೇರೆ ರೀತಿ ಕೇಳ್ತಾ ಹೋಗಿದ್ದಾರೆ. उत्तर, जलालुद्दीन एक शिक्षित व्यक्ति थे और उन्हें बाहरी दुनिया का अच्छा ज्ञान था. ಜಲಾಲುದ್ದೀನ್ ಒಬ್ಬ ಶಿಕ್ಷಿತ ವ್ಯಕ್ತಿಯಾಗಿದ್ದರು ಮತ್ತು ಅವರಿಗೆ ಹೊರ ಜಗತ್ತಿನ ಬಗ್ಗೆ ಒಳ್ಳೆ ಜ್ಞಾನ ಇತ್ತು. ಕಲಾಂ ಕೋ ಉನ್ಹೋನೆ ಬಹುತ್ ಪ್ರಭಾವಿತ್ ಕಿಯಾ. ಕಲಾಂ ಅವರ ಜೀವನದ ಮೇಲೆ ಅವರು ತುಂಬ ಪ್ರಭಾವವನ್ನು ಬೀರಿದರು. वे कलाम को हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಕಲಾಂ ಅವರಿಗೆ ಅವರು ಯಾವಾಗಲೂ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯ, ಚಿಕಿತ್ಸಾ ವಿಜ್ಞಾನ ಮತ್ತು ಆ ಚಿಕಿತ್ಸಾ ವಿಜ್ಞಾನದ ಸಾಧನೆಗಳ ಬಗ್ಗೆ ಹೇಳ್ತಾ ಇರ್ತಾಯಿದ್ರು. ಜೂನ್ 2023ರಲ್ಲಿ ಕೇಳಲಾದ ಪ್ರಶ್ನೆ. ಒಂದು ಅನುರೂಪತಾ ಪ್ರಶ್ನೆ ಇದೆ. ಅಂದರೆ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರ ಮಗ ರಾಮಾನಂದ ಶಾಸ್ತ್ರಿ. ಅದೇ ರೀತಿ ಜೈನುಲ್ ಆಬ್ದೀನ್ ಡ್ಯಾಶ್. ಜೈನುಲ್ ಆಬ್ದೀನ್ ಅವರ ಮಗ ಅಬ್ದುಲ್ ಕಲಾಂ. ಎ ಬಿ ಪುನರಾವರ್ತಿತ ಏಕ್ ಪ್ರಶ್ನೆ ಹೈ. ಇದು ಸಹ ಪುನರಾವರ್ತಿತ ಪ್ರಶ್ನೆ. ಅಂತಿಮ ಪ್ರಶ್ನೆ, ಈ ವಿಡಿಯೋದ ಅಂತಿಮ ಪ್ರಶ್ನೆ ಇದು. ಅಬ್ದುಲ್ ಕಲಾಂ ಕೋ ಜೈನುಲ್ ಆಬ್ದೀನ್ ನೆ ನಯಿ ದುನಿಯಾ ಕಾ ಬೋಧ್ ಕೈಸೆ ಕರಾಯ. ಅಬ್ದುಲ್ ಕಲಾಂ ಅವರಿಗೆ ಜೈನುಲ್ ಆಬ್ದೀನ್ ಅವರು ಒಂದು ಹೊಸ ಜಗತ್ತಿನ ಪರಿಚಯವನ್ನು ಹೇಗೆ ಮಾಡಿಸಿದರು. 2 अंक के लिए प्रश्न है. उत्तर है, ಅಬ್ದುಲ್ ಕಲಾಂ ಕೋ ಜೈನುಲ್ ಆಬ್ದೀನ್ ನೆ ನಯಿ ದುನಿಯಾ ಕಾ ಬೋಧ್ ಕರಾಯ. ಅವರು ಹೊಸ ಜಗತ್ತನ್ನು ಪರಿಚಯಿಸಿದರು. ಉನ್ಹೇ ಬಾಹರಿ ದುನಿಯಾ ಕಾ ಅಚ್ಚಾ ಜ್ಞಾನ ಥಾ. ಅವರಿಗೆ ಹೊರ ಜಗತ್ತಿನ ಒಳ್ಳೆ ಜ್ಞಾನ ಇತ್ತು. और वे कलाम को हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे.